ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ನ ಬಂಧುರ್ ನ ಮಿತ್ರಂ ಗುರುರ್ನೈವ ಶಿಷ್ಯ, ಇದು ನಿರ್ವಾಣ ಷಟ್ಕದಲ್ಲಿ ಆಚಾರ್ಯ ಶಂಕರರು ಹೇಳಿರೋ ಮಾತು. ಇದರ ಅರ್ಥ ಯಾರಿಗೆ ಯಾರೂ ಬಂಧುಗಳಲ್ಲ, ಯಾರೂ ಮಿತ್ರರು ಅಲ್ಲ, ಇಲ್ಲಿ ಗುರುನೂ ಇಲ್ಲ, ಶಿಷ್ಯನೂ ಇಲ್ಲ ಅಂತ. ಇದನ್ನ ಅಂತಾರಾಷ್ಟ್ರೀಯ ಸಂಬಂಧಗಳ ಬಗ್ಗೆ ಹೇಳುವಾಗ ಪ್ರತಿ ಬಾರಿ ಹೇಳ್ತಲೇ ಇರ್ತೀವಿ. ಇಲ್ಲಿ ಯಾವ ಸಂಬಂಧಗಳು ಶಾಶ್ವತ ಅಲ್ಲ. ಶಂಕರಾಚಾರ್ಯರು ಇಲ್ಲಿ ಮುಂದುವರಿದ ಭಾಗವಾಗಿ ಶಿವ ಮಾತ್ರ ಶಾಶ್ವತ ಅಂತ ಹೇಳ್ತಾರೆ. ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಲಾಭ ಮಾತ್ರ ಮುಖ್ಯ ಆಗುತ್ತೆ, ಅದರ ಮುಂದೆ ಸಂಬಂಧಗಳಿಗೆ ಯಾವ ಬೆಲೆನೂ ಇರೋದಿಲ್ಲ. ಈಗ ವಿಷಯ ಏನಪ್ಪಾ ಅಂದ್ರೆ, ಚೀನಾ ತನ್ನ ಗುರು, ಬಂಧು, ಸರ್ವಕಾಲಿಕ ಮಿತ್ರ ಅಂತೆಲ್ಲ ಹೇಳ್ತಾ ಇದ್ದ ರಷ್ಯಾಗೆ ಕೈಕೊಟ್ಟು ಟರ್ಕಿಯ ಜೊತೆ ಕೈ ಜೋಡಿಸ್ತಾ ಇದೆ. ಯಾವ ಟರ್ಕಿ ಸಿರಿಯಾದಲ್ಲಿ ರಷ್ಯಾ ಬೆಂಬಲಿತ ಸರ್ಕಾರವನ್ನು ಪದಚ್ಯುತಗೊಳಿಸಿ ಅದನ್ನು ಅಮೆರಿಕಾದ ಕೈಗೊಪ್ಪಿಸ್ತೋ, ಅದೇ ಟರ್ಕಿಯ ಜೊತೆ ಚೈನಾ ಕೈ ಜೋಡಿಸ್ತಾ ಇದೆ. ಟರ್ಕಿಯಲ್ಲಿ $60 ಬಿಲಿಯನ್ ಹೂಡಿಕೆ ಮಾಡ್ತಾ ಇದೆ ಮತ್ತು ಈ ಮೂಲಕ ರಷ್ಯಾಗೆ ಇಷ್ಟು ದಿನ ಉಂಟಾಗ್ತಾ ಇದ್ದ ಲಾಭಕ್ಕೆ ಕಲ್ಲು ಹಾಕ್ತಾ ಇದೆ. ಅಂತಾರಾಷ್ಟ್ರೀಯ ವ್ಯಾಪಾರ ಮಾರ್ಗವೊಂದರಿಂದ ರಷ್ಯಾನ ದೂರ ಇಡೋದಕ್ಕೆ ಚೈನಾ ಹೋಗ್ತಾ ಇದೆ. ಹಾಗಾದ್ರೆ ಇಲ್ಲಿ ಚೈನಾ ರಷ್ಯಾನ ಸ್ಕಿಪ್ ಮಾಡ್ತಾ ಇರೋದಕ್ಕೆ ಕಾರಣ ಏನು? ಇದರಿಂದ ಭಾರತಕ್ಕಾಗೋ ಲಾಭ ಏನು? ರಷ್ಯಾ ಚೈನಾ ಸಂಬಂಧಗಳು ಭಾರತದ ಮೇಲೆ ಉಂಟು ಮಾಡೋ ಪರಿಣಾಮಗಳು ಹೇಗಿರುತ್ತವೆ ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಚೈನಾ ತನ್ನ BRI ಅಂದ್ರೆ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಯೋಜನೆಯನ್ನ ಟರ್ಕಿಯ ಕಡೆಗೆ ವಿಸ್ತರಿಸ್ತಾ ಇದೆ. ಅಲ್ಲಿನ ರೈಲ್ವೆ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಚೈನಾ ಸುಮಾರು $60 ಬಿಲಿಯನ್ ಹಣವನ್ನು ಹೂಡಿಕೆ ಮಾಡ್ತಾ ಇದೆ. ಈ ವಿಷಯವನ್ನ ಟರ್ಕಿಯ ಇನ್ವೆಸ್ಟ್ಮೆಂಟ್ ವಿಭಾಗದ ಅಧ್ಯಕ್ಷ ಬರಾಕ್ ಡಾಗ್ಲಿಯೋಗ್ಲು ತಿಳಿಸಿದ್ದಾರೆ. ಇಲ್ಲಿ ಟರ್ಕಿ ಇದೆಯಲ್ಲ, ಇದು ಚೈನಾದ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಅನ್ನ ಸ್ವಾಗತಿಸಿದ ಮೊದಲ ದೇಶಗಳ ಪೈಕಿ ಒಂದಾಗಿತ್ತು. 2015ರಲ್ಲಿ ಟರ್ಕಿ ಹಾಗೂ ಚೈನಾ ನಡುವೆ ಈ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಮಾತುಕತೆಗಳಾದವು. ಆದರೆ ನಾನಾ ಕಾರಣಗಳಿಂದ ಚೈನಾ ಬಗ್ಗೆ ಯುರೋಪಿಯನ್ ಯೂನಿಯನ್ ಹಾಗೂ ಅಮೆರಿಕಾಗಳ ನಿಲುವುಗಳಿಂದ ಟರ್ಕಿ BRIನ ಪಾಲುದಾರನಾಗೋದು ವಿಳಂಬವಾಗ್ತಾ ಬರ್ತಾ ಇತ್ತು. ಆದರೆ ಈಗ ಚೈನಾ ಟರ್ಕಿಯಲ್ಲಿ $60 ಬಿಲಿಯನ್ ಹೂಡಿಕೆ ಮಾಡ್ತಾ ಇದೆ. ನಿಮಗೆ ಆಶ್ಚರ್ಯ ಅನ್ನಿಸಬಹುದು, ಇಲ್ಲಿ ಟರ್ಕಿ ಹಾಗೂ ಚೈನಾ ನಡುವೆ ಇಂಥದ್ದೊಂದು ಸಂಬಂಧಕ್ಕೆ ಅವಕಾಶವನ್ನ ಮಾಡಿಕೊಡ್ತಾ ಇರೋದು ರಷ್ಯಾ ಹಾಗೂ ಯುಕ್ರೇನ್ ನಡುವಿನ ಯುದ್ಧ. ಇಲ್ಲಿ ಟರ್ಕಿಯಲ್ಲಿ ಚೈನಾ ರೈಲು ಮಾರ್ಗವನ್ನು ಹಾಕ್ತಾ ಇರೋದು ಚೈನಾದಿಂದ ಯುರೋಪಿಯನ್ ಯೂನಿಯನ್ ಅನ್ನ ಸಂಪರ್ಕಿಸೋದಕ್ಕೆ. ಅಂದ್ರೆ ಚೈನಾ ಹಾಗೂ ಯುರೋಪಿಯನ್ ಯೂನಿಯನ್ ನಡುವೆ ಒಂದು ವ್ಯಾಪಾರ ಮಾರ್ಗವನ್ನ ನಿರ್ಮಾಣ ಮಾಡೋದಕ್ಕೆ ಚೈನಾ ಈ ಯೋಜನೆಯನ್ನ ಹಾಕೊಂಡಿದೆ. ಈ ಮಾರ್ಗ ಕಾರ್ಯರೂಪಕ್ಕೆ ಬಂದ್ರೆ ಟರ್ಕಿ ಅನ್ನೋದು ಏಷ್ಯಾ ಹಾಗೂ ಯುರೋಪ್ ಅನ್ನ ಸೇರಿಸುವ ಜಂಕ್ಷನ್ ತರ ಬದಲಾಗುತ್ತೆ. ಹಾಗಾದ್ರೆ ಇಷ್ಟು ದಿನ ಚೈನಾ ಯುರೋಪಿಯನ್ ಯೂನಿಯನ್ ಜೊತೆ ವ್ಯಾಪಾರವನ್ನು ಹೇಗೆ ಮಾಡ್ತಾ ಇತ್ತು? ಚೈನಾ ಅನ್ನೋದು ವಿಶ್ವದ ತಯಾರಿಕಾ ಘಟಕ ಅಥವಾ ಗ್ಲೋಬಲ್ ಫ್ಯಾಕ್ಟರಿ ಅನ್ನೋದು ನಿಮಗೆ ಗೊತ್ತಿದೆ. ನಾವಿವತ್ತು ಭಾರತದ ದೃಷ್ಟಿಯಿಂದ ಚೈನಾದ ಕಿತಾಪತಿಗಳನ್ನ ಎಷ್ಟೇ ವಿರೋಧಿಸಿದ್ರು, ಭಾರತದ ದೃಷ್ಟಿಕೋನದಿಂದ ಚೈನಾನ ಎಷ್ಟೇ ದ್ವೇಷ ಮಾಡಿದ್ರು, ಚೈನಾ ಅನ್ನೋದು ಇವತ್ತು ವ್ಯಾಪಾರದಲ್ಲಿ ಜಗತ್ತನ್ನ ಆಳ್ತಾ ಇದೆ ಅನ್ನೋ ಸತ್ಯವನ್ನ ನಾವು ಒಪ್ಕೊಳ್ಳೇಬೇಕಾಗತ್ತೆ. ಮತ್ತು ಭಾರತ ಕೂಡ ಚೈನಾ ತರ ಶಕ್ತಿಶಾಲಿ ಆಗತಾ ಹೋಗಬೇಕು ಅನ್ನೋದೇ ನಮ್ಮೆಲ್ಲರ ಬಯಕೆ ಕೂಡ ಆಗಿದೆ. ಚೈನಾ ಇವತ್ತು ಗ್ಲೋಬಲ್ ಫ್ಯಾಕ್ಟರಿ. ಜಗತ್ತಿಗೆ ಬೇಕಾದ ಬಹುತೇಕ ವಸ್ತುಗಳು ಚೈನಾದಿಂದ ರಫ್ತಾಗತ್ವೆ. ಚೈನಾ ಭಾರತಕ್ಕಿಂತ ಕನಿಷ್ಠ ಅಂದ್ರೂ 30 ವರ್ಷ ಮುಂದಿದೆ. ಅವರು ನಮಗಿಂತ 30 ವರ್ಷ ಮುಂದಿನದನ್ನ ಯೋಚನೆ ಮಾಡ್ತಾರೆ. ಇನ್ನು ಮುಂದೆ ಕೂಡ ಜಗತ್ತಿಗೆ ಬೇಕಾಗುವ ಬಹುತೇಕ ರೇರ್ ಅರ್ತ್ ಮೆಟೀರಿಯಲ್ ಚೈನಾದ ಕೈಯಲ್ಲಿದೆ. ಚೈನಾ ನಾನಾ ದೇಶಗಳಲ್ಲಿನ ಗಣಿಗಳನ್ನ ತನ್ನ ಹಿಡಿತಕ್ಕೆ ತಗೊಂಡಿದೆ. ನಾನಾ ದೇಶಗಳಲ್ಲಿ ಚೈನಾ ಹೂಡಿಕೆ ಮಾಡಿದೆ. ಇವರು ನಿರ್ದಾಕ್ಷಿಣ್ಯವಾಗಿ ಜಗತ್ತನ್ನ ಹೆದರಿಸ್ತಾರೆ. ಸಾಮ, ಭೇದ, ಸಾಲ, ಲಂಚ ಯಾವ ಮಾರ್ಗವನ್ನು ಬೇಕಾದರೂ ಅನುಸರಿಸ್ತಾರೆ. ಲಾಭಕ್ಕಾಗಿ ಏನು ಬೇಕಾದರೂ ಮಾಡ್ತಾರೆ. ಹೀಗಾಗಿನೇ ಚೈನಾ ಇವತ್ತು ಜಗತ್ತಿನ 2ನೇ ಶಕ್ತಿಯಾಗಿ ಬೆಳೆದು ನಿಲ್ಲೋದಕ್ಕೆ ಸಾಧ್ಯ ಆಗಿದೆ. ಅಮೆರಿಕ ಚೈನಾನ ವಿರೋಧಿಸುತ್ತೆ, ಅವ್ರ ಜೊತೆ ಟ್ರೇಡ್ ವಾರ್ ಗಿಳಿಯುತ್ತೆ, ಚೈನಾನ ದ್ವೇಷ ಮಾಡುತ್ತೆ, ಎಲ್ಲ ನಿಜ. ಆದರೆ ಅಮೆರಿಕಾದ ಅಧ್ಯಕ್ಷರ ಪ್ರಮಾಣ ವಚನ ಸಮಾರಂಭಕ್ಕೆ ಆಹ್ವಾನಿತರಾದವರ ಪಟ್ಟಿಯಲ್ಲಿ ಅಮೆರಿಕಾದ ನಿಕಟಪೂರ್ವ ಅಧ್ಯಕ್ಷ ಬಿಡೆನ್ ನಂತರ ಇರೋದು ಚೈನಾದ ಅಧ್ಯಕ್ಷ ಶಿ ಜಿನ್ಪಿಂಗ್ ಹೆಸರು. ಡೊನಾಲ್ಡ್ ಟ್ರಂಪ್ ಏನೇ ನನ್ನ ಮಿತ್ರ, ಒಳ್ಳೆಯ ಮನುಷ್ಯ ಅಂತೆಲ್ಲ ಭಾರತದ ಪ್ರಧಾನಿಯನ್ನ ಹೊಗಳಿದ್ರೂ ಕೂಡ ನರೇಂದ್ರ ಮೋದಿ ಅವರ ಹೆಸರು ಟ್ರಂಪ್ ಪ್ರಮಾಣ ವಚನಕ್ಕೆ ಆಹ್ವಾನಿಸಲ್ಪಟ್ಟ ಗಣ್ಯರ ಪಟ್ಟಿಯಲ್ಲಿಲ್ಲ. ಅಲ್ಲಿ ಶಿ ಹೆಸರಿದೆ. ಇದು ಜಗತ್ತಿನ ಮೇಲೆ ಚೈನಾದ ಪ್ರಭಾವ ಎಷ್ಟಿದೆ ಅನ್ನೋದನ್ನ ತೋರಿಸುತ್ತೆ. ಇಂಥ ಪ್ರಭಾವ ಸಾಧ್ಯವಾಗಬೇಕು ಅಂದ್ರೆ ಆ ದೇಶದ ಮೇಲಿನ ಜಗತ್ತಿನ ಡಿಪೆಂಡೆನ್ಸಿ ಹೆಚ್ಚಾಗಬೇಕು. ಇವತ್ತು ಚೈನಾ ಆದ ಮೇಲೆ ಜಗತ್ತು ವಿಪರೀತ ಅನ್ನೋಷ್ಟು ಅವಲಂಬಿತಗೊಂಡಿದೆ. ಚೈನಾನ ದ್ವೇಷ ಮಾಡಬಹುದು, ಆದರೆ ನಿರ್ಲಕ್ಷ್ಯ ಮಾಡೋದಿಕ್ಕಂತೂ ಸಾಧ್ಯ ಆಗೋದೇ ಇಲ್ಲ. ಚೈನಾ ಆದ ಮೇಲೆ ಇವತ್ತು ಜಗತ್ತಿನ ಅವಲಂಬನೆ ಎಷ್ಟಿದೆ ಅಂದ್ರೆ, 2023ರಲ್ಲಿ ಭಾರತದ ಒಟ್ಟು ವಿದೇಶಿ ವ್ಯಾಪಾರ ಅಂದ್ರೆ ನಮ್ಮ ಎಕ್ಸ್ಪೋರ್ಟ್ ಹಾಗೂ ಇಂಪೋರ್ಟ್ಗಳ ಮೌಲ್ಯ $768 ಬಿಲಿಯನ್. ಆದರೆ ಚೈನಾ ಬರೀ ಯುರೋಪಿಯನ್ ಯೂನಿಯನ್ ಜೊತೆಗೆ $739 ಬಿಲಿಯನ್ ವಹಿವಾಟನ್ನು ಮಾಡಿದೆ. ಅದರಲ್ಲಿ ಚೈನಾ ಅಲ್ಲಿಂದ ಆಮದು ಮಾಡಿಕೊಂಡದ್ದಕ್ಕಿಂತ
ಚೈನಾ ಅಲ್ಲಿಗೆ ರಫ್ತು ಮಾಡಿರೋ ಸರಕಿನ ಪ್ರಮಾಣ ಹೆಚ್ಚಿದೆ ಮತ್ತು ಚೈನಾ ಸುಮಾರು $292 ಬಿಲಿಯನ್ ಟ್ರೇಡ್ ಸರ್ಪ್ಲಸ್ ಅನ್ನು ಹೊಂದಿದೆ. ಇನ್ನು ಭಾರತ ತನ್ನ ಒಟ್ಟು ವೈಶ್ವಿಕ ವ್ಯಾಪಾರ ಏನಿದೆ ಅದರಲ್ಲಿ ಸುಮಾರು $121 ಬಿಲಿಯನ್ ಟ್ರೇಡ್ ಡೆಫಿಸಿಟ್ ಅನ್ನು ಅನುಭವಿಸ್ತಾ ಇದೆ. ಸೊ ಇಲ್ಲಿ $700 ಬಿಲಿಯನ್ ವ್ಯಾಪಾರ ಮಾಡೋದಕ್ಕೆ ಅಂದ್ರೆ ಚೈನಾ ಯುರೋಪಿಯನ್ ಯೂನಿಯನ್ ಜೊತೆ ವ್ಯಾಪಾರ ಮಾಡೋದಕ್ಕೆ ಈಗ ಬಳಕೆಯಲ್ಲಿರೋದು 2 ಮಾರ್ಗಗಳು. ಒಂದು, ಹಿಂದೂ ಮಹಾಸಾಗರದ ಮೂಲಕ ಯುರೋಪಿಯನ್ ದೇಶಗಳನ್ನು ತಲುಪುವ ಸಮುದ್ರ ಮಾರ್ಗ. ಎರಡನೆಯದ್ದು ರಷ್ಯಾ ಮತ್ತು ಬೆಲಾರೂಸ್ ಮೂಲಕ ಯುರೋಪಿಗೆ ಹೋಗುವ ರೈಲು ಮಾರ್ಗ. ಇದನ್ನ ನಾರ್ದರ್ನ್ ಕಾರಿಡಾರ್ ಅಂತ ಕರೀತಾರೆ. ಈ ಸಮುದ್ರ ಮಾರ್ಗ ಚೈನಾಗೆ ತುಂಬಾನೇ ದೂರ ಆಗುತ್ತೆ. ಈ ಮಾರ್ಗವಾಗಿ ಬಂದ್ರೆ ಯುರೋಪ್ ಅನ್ನ ಚೈನಾ ತಲುಪೋದಕ್ಕೆ 20,000 ಕಿಲೋಮೀಟರ್ಗಳಷ್ಟು ಪ್ರಯಾಣ ಮಾಡಬೇಕು ಮತ್ತು ಪ್ರಯಾಣದ ಅವಧಿ ಕೂಡ 45ರಿಂದ 60 ದಿನಗಳಷ್ಟಾಗತ್ತೆ. ಇನ್ನು ರಷ್ಯಾ ಬೆಲಾರೂಸ್ ಮಾರ್ಗವಾಗಿ ಹೋದ್ರೆ ದೂರ 10,000 ಕಿಲೋಮೀಟರ್ ವರೆಗೆ ಆಗುತ್ತೆ. 15ರಿಂದ 20 ದಿನಗಳ ಕಾಲಾವಕಾಶ ಹಿಡಿಯುತ್ತೆ. ಹೀಗಾಗಿ ಚೈನಾದ ಬಹುತೇಕ ವ್ಯಾಪಾರ ಇದೇ ರೈಲು ಮಾರ್ಗದ ಮೂಲಕ ನಡೀತಾ ಇತ್ತು. ಇದರಿಂದ ರಷ್ಯಾಗೆ ಕೂಡ ಒಂದಷ್ಟು ಆದಾಯ ಬರ್ತಾ ಇತ್ತು. ಈಗ ಚೈನಾ ಬೈಪಾಸ್ ಮಾಡೋದಕ್ಕೆ ಹೋಗ್ತಾ ಇರೋದು ಇದೇ ನಾರ್ದರ್ನ್ ಕಾರಿಡಾರ್ ಮಾರ್ಗವನ್ನ. ಇಲ್ಲಿ ರಷ್ಯಾ ಯುಕ್ರೇನ್ ಯುದ್ಧ ಶುರುವಾದ ನಂತರ ಯುರೋಪಿಯನ್ ಯೂನಿಯನ್ ರಷ್ಯಾದ ಮೇಲೆ ಸಾಕಷ್ಟು ನಿರ್ಬಂಧಗಳನ್ನು ಹೇರ್ತಲ್ಲ. ಅದಾದ ಮೇಲೆ ರಷ್ಯಾ ಕೂಡ ಯುರೋಪಿಗೆ ಸರಬರಾಜು ಮಾಡ್ತಾ ಇದ್ದ ಗ್ಯಾಸನ್ನು ನಿಲ್ಲಿಸ್ತು. ಇಷ್ಟಾದರೂ ಚೈನಾದ ಸರಕುಗಳು ರಷ್ಯಾದ ಮಾರ್ಗವಾಗಿ ಬರ್ತಾ ಇದ್ವು. ಈ ಮಾರ್ಗವನ್ನು ಕೂಡ ರಷ್ಯಾ ಮುಚ್ಚಿಬಿಟ್ರೆ ಅಥವಾ ಈ ಮಾರ್ಗದಲ್ಲಾಗುವ ಸರಬರಾಜಿನ ಮೇಲೆ ರಷ್ಯಾ ನಿರ್ಬಂಧಗಳನ್ನು ಹೇರಿದ್ರೆ ಅನ್ನೋ ಆತಂಕ ಯುರೋಪನ್ನು ಕಾಡ್ತಾ ಇತ್ತು. ಈ ಸಂದರ್ಭದಲ್ಲಿ ಇಟಲಿ ನಮ್ಮ ದೇಶಕ್ಕೆ ಬರ್ತಾ ಇದ್ದ ಸರಕು ತುಂಬಿದ್ದ ಕಂಟೈನರ್ಗಳನ್ನು ರಷ್ಯಾ ಅನಗತ್ಯವಾಗಿ ನಿಲ್ಲಿಸಿ ತಪಾಸಣೆ ಮಾಡ್ತಾ ಇದೆ ಅಂತ ಆರೋಪ ಮಾಡೋದಕ್ಕೆ ಶುರು ಮಾಡ್ತು. ಇಲ್ಲಿ ಚೈನಾದ ಸರಕು ರಷ್ಯಾದ ಮಾರ್ಗವಾಗಿ ಬರೋದು ಯುರೋಪಿಗೆ ಇಷ್ಟ ಆಗಲಿಲ್ಲ ಅಷ್ಟೇ. ಸೊ ಯುರೋಪಿಯನ್ ಯೂನಿಯನ್ ರಷ್ಯಾನ ಹೊರತುಪಡಿಸಿ ಮತ್ತೊಂದು ಪರ್ಯಾಯ ಮಾರ್ಗಕ್ಕಾಗಿ ಚೈನಾ ಮೇಲೆ ಒತ್ತಡ ಹೇರೋದಕ್ಕೆ ಶುರು ಮಾಡ್ತಾ ಹೋಯಿತು. ಹಾಗಂತ ಚೈನಾ ಅದನ್ನು ಮಾಡಲೇಬೇಕು ಅಂತೇನಿರಲಿಲ್ಲ. ರಷ್ಯಾನ ಬಿಡದೆ ಕೂಡ ಚೈನಾ ತನ್ನ ವ್ಯಾಪಾರವನ್ನು ಮುಂದುವರಿಸಬಹುದಿತ್ತು. ಆದರೆ ಚೈನಾ ಹಾಗೆ ಮಾಡಿಲ್ಲ. ಅದಕ್ಕೆ 2 ಕಾರಣಗಳನ್ನು ಕೊಡಲಾಗುತ್ತೆ. ಒಂದು, ರಷ್ಯಾದ ರೈಲು ಹಳಿಗಳು ಚೈನಾದ ವ್ಯಾಪಾರವನ್ನು ನಿಭಾಯಿಸುವಷ್ಟು ಶಕ್ತಿಯನ್ನು ಹೊಂದಿಲ್ಲ. ಅಂದರೆ ರಷ್ಯಾದ ರೈಲ್ವೆ ಇನ್ಫ್ರಾಸ್ಟ್ರಕ್ಚರ್ ಏನಿದೆ ಅದರ ತಾಕತ್ತು ಮೀರಿ ಅದರ ಮೇಲೆ ಒತ್ತಡ ಬೀಳ್ತಾ ಇದೆ ಅನ್ನೋದು ಒಂದು. ಎರಡನೆಯದ್ದು, ರಷ್ಯಾನ ಬೈಪಾಸ್ ಮಾಡಿ ಕಜಕಿಸ್ತಾನದ ಮೂಲಕ ಟರ್ಕಿಯನ್ನು ಸಂಪರ್ಕಿಸುವ ರೈಲು ಮಾರ್ಗವನ್ನು ನಿರ್ಮಾಣ ಮಾಡಿಕೊಂಡ್ರೆ ಚೈನಾ ಹಾಗೂ ಯುರೋಪ್ ನಡುವಿನ ಹಾದಿ ಇನ್ನೂ ಸುಮಾರು 3,000 ಕಿಲೋಮೀಟರ್ನಷ್ಟು ಕಡಿಮೆಯಾಗಿ 7,000 ಕಿಲೋಮೀಟರ್ಗೆ ಇಳಿಯುತ್ತೆ. ಹೀಗಾಗಿ ಸಮಯ ಹಾಗೂ ಸರಬರಾಜು ವೆಚ್ಚ ಎರಡೂ ಕೂಡ ಕಡಿಮೆ ಆಗುತ್ತೆ ಅನ್ನೋದು. ಸೊ ಚೈನಾ ಈಗ ಟರ್ಕಿಯ ಮೂಲಕ ಯುರೋಪನ್ನು ಸಂಪರ್ಕಿಸೋದಕ್ಕೆ ಹೊಸ ಮಾರ್ಗವನ್ನು ಮಾಡಿಕೊಳ್ತಾ ಇದೆ. ಗೆಳೆಯರೆ, ಈ ಹೊಸ ಮಾರ್ಗ ನಿರ್ಮಾಣ ಆದರೆ ಯುರೋಪಿಯನ್ ಯೂನಿಯನ್ಗೆ ಚೈನಾದ ಜೊತೆಗಿನ ವ್ಯಾಪಾರಕ್ಕೆ ರಷ್ಯಾದ ಮೇಲೆ ಆಧಾರ ಪಡಬೇಕಾದ ಅಗತ್ಯ ಇರೋದಿಲ್ಲ. ರಷ್ಯಾಗೆ ಇದರಿಂದ ಏನು ಆದಾಯ ಬರ್ತಾ ಇತ್ತು ಅದು ಟರ್ಕಿಗೆ ಶಿಫ್ಟ್ ಆಗುತ್ತೆ. ಜೊತೆಗೆ ಚೈನಾ ಟರ್ಕಿಯಲ್ಲಿ ಹೂಡಿಕೆಗಳನ್ನು ಕೂಡ ಹೆಚ್ಚು ಮಾಡುತ್ತೆ. ಈ ಯೋಜನೆಗಾಗಿ $60 ಬಿಲಿಯನ್ ಚೈನಾ ಹೂಡ್ತಾ ಇದೆ. ಸದ್ಯಕ್ಕೆ ಟರ್ಕಿಯಲ್ಲಿ ಚೈನಾದ ಸುಮಾರು 1,300 ಕಂಪನಿಗಳು ಕೆಲಸ ಮಾಡ್ತಾ ಇವೆ. ಅವುಗಳ ಮೂಲಕ ಈಗಾಗಲೇ $6 ಬಿಲಿಯನ್ ಚೈನಾದ ಹಣ ಟರ್ಕಿಯಲ್ಲಿ ಹೂಡಿಕೆ ಆಗಿದೆ. ಕಳೆದ ಕೆಲ ವರ್ಷಗಳಿಂದ ಚೈನಾ ಸರ್ಕಾರಿ ಸ್ವಾಮ್ಯದ ಸಂಸ್ಥೆ CRRC ಜೌ ಎಲೆಕ್ಟ್ರಿಕ್ ಲೋಕೋಮೋಟಿವ್ ಕೂಡ ಟರ್ಕಿಯಲ್ಲಿ ಕೆಲಸ ಮಾಡ್ತಾ ಇದೆ. ಇಸ್ತಾನ್ಬುಲ್ನಲ್ಲಿ ಅತ್ಯಂತ ವೇಗದ ಮೆಟ್ರೋ ರೈಲು ಯೋಜನೆಯನ್ನು ನಿರ್ಮಾಣ ಮಾಡಿಕೊಟ್ಟಿರೋದು ಇದೇ ಸಂಸ್ಥೆ. ಈಗ ಇದೇ CRRC ಟರ್ಕಿಯಲ್ಲಿ ಚೈನಾ ನಿರ್ಮಾಣ ಮಾಡ್ತಾ ಇರುವ ರೈಲ್ವೆ ಸಂಪರ್ಕದ ಯೋಜನೆಯನ್ನು ಕೂಡ ನೋಡಿಕೊಳ್ಳುತ್ತೆ. ಜೊತೆಗೆ ಬೇರೆ ಕಂಪನಿಗಳು ಕೂಡ ಟರ್ಕಿಯಲ್ಲಿ ಕೆಲಸ ಮಾಡೋ ಹಾಗೆ ಟೆಂಡರ್ ಕರೆಯಲಾಗುತ್ತೆ ಅಂತ ಟರ್ಕಿ ಹೇಳಿದೆ. ಇದಲ್ಲದೆ ಟರ್ಕಿಯ ಟೆಕ್ನಾಲಜಿ ಹಾಗೂ ಇಂಧನ ಕ್ಷೇತ್ರದಲ್ಲಿ ಕೂಡ ಚೈನಾ ಹೂಡಿಕೆ ಮಾಡೋ ಆಸಕ್ತಿಯನ್ನು ತೋರಿಸ್ತಾ ಇದೆ. ಅಲ್ಲಿಗೆ ಚೈನಾ ಮತ್ತು ಟರ್ಕಿಗಳ ಸಂಬಂಧಗಳು ಗಟ್ಟಿಯಾಗ್ತಾ ಇವೆ. ಭಾರತದ ದೃಷ್ಟಿಯಿಂದ ಇದು ಒಂಥರ ಒಳ್ಳೆಯದಲ್ಲ. ಯಾಕೆಂದ್ರೆ ಈ ಟರ್ಕಿ ಮತ್ತು ಪಾಕಿಸ್ತಾನದ ಸಂಬಂಧಗಳಿಗಾಗಲೇ ಚೆನ್ನಾಗಿವೆ. ಹಾಗೆ ಟರ್ಕಿ ಬಾಂಗ್ಲಾದೇಶದಲ್ಲಿ ಕೂಡ ಬೇರು ಬಿಡೋದಕ್ಕೆ ಹೋಗ್ತಾ ಇದೆ. ಟರ್ಕಿಯನ್ನ ಕೌಂಟರ್ ಮಾಡೋದಕ್ಕೆ ಭಾರತ ಗ್ರೀಸ್, ಸೈಪ್ರಸ್ ಹಾಗೂ ಆರ್ಮೇನಿಯಾಗಳ ಜೊತೆ ಸಂಬಂಧ ಸುಧಾರಣೆ ಮಾಡಿಕೊಂಡಿದೆ. ಈಗ ಟರ್ಕಿ ಮತ್ತು ಚೈನಾಗಳು ಒಂದಾಗೋದು ಭಾರತದ ದೃಷ್ಟಿಯಿಂದ ತುಂಬಾ ಒಳ್ಳೆಯ ಬೆಳವಣಿಗೆ ಅಲ್ಲ. ಆದ್ರೆ ಇಲ್ಲಿ ಚೈನಾ ಮತ್ತು ರಷ್ಯಾ ನಡುವಿನ ಸಂಬಂಧಗಳಲ್ಲಿ ಬಿರುಕು ಕಾಣಿಸಿಕೊಳ್ಳೋದಿದೆ ನೋಡಿ, ಅದು ಭಾರತಕ್ಕೆ ಲಾಭವನ್ನು ತಂದುಕೊಡುತ್ತೆ. ಇಲ್ಲಿ ಚೈನಾ ಮತ್ತು ರಷ್ಯಾ ಎರಡೂ ಕೂಡ ಎಷ್ಟೇ ಹತ್ತಿರ ಇದ್ರೂ ಆ ಸಂಬಂಧಗಳು ಕೇವಲ ಲಾಭ ನಷ್ಟದ ಲೆಕ್ಕಾಚಾರಗಳ ಸಂಬಂಧಗಳಾಗಿದ್ವೇ ಹೊರತು ಪರಸ್ಪರ ನಂಬಿಕೆಯ ಆಧಾರದ ಮೇಲಿನ ಸಂಬಂಧಗಳಾಗಿರಲಿಲ್ಲ. ಚೈನಾಗೆ ಅಮೆರಿಕದ ವಿರುದ್ಧ ಮತ್ತೊಂದು ದೈತ್ಯ ಶಕ್ತಿ ರಷ್ಯಾ ಬೇಕಿತ್ತು. ಇನ್ನು ರಷ್ಯಾಗೆ ಕೂಡ ತನ್ನ ಮೇಲಿನ ನಿರ್ಬಂಧಗಳಿಂದ ಕಾಪಾಡಿಕೊಳ್ಳೋದಕ್ಕೆ ಚೈನಾ ಬೇಕಾಗಿತ್ತು. ಆದರೆ ಈಗ ಅಮೆರಿಕದಲ್ಲಿ ಅಧಿಕಾರ ಬದಲಾವಣೆ ಆಗ್ತಾ ಇದೆ. ಟ್ರಂಪ್ ಅನ್ನೋ ವ್ಯಾಪಾರಿ ರಷ್ಯಾ ಜೊತೆಗಿನ ಸಂಬಂಧಗಳನ್ನು ಸುಧಾರಿಸಿಕೊಳ್ಳೋ ಸೂಚನೆಯನ್ನು ಕೊಡ್ತಾ ಇದ್ದಾರೆ. ಆದರೆ ಅಮೆರಿಕ
ಚೈನಾ ಜೊತೆಗಿನ ಸಂಘರ್ಷವನ್ನ ಹಾಗೆ ಮುಂದುವರಿಸ್ತಾ ಹೋಗುತ್ತೆ. ಯಾಕೆಂದ್ರೆ ಚೈನಾ ಅಮೆರಿಕಾಗೆ ಕಾಂಪಿಟೇಟರ್ ಥರ ಬೆಳೆಯೋದಕ್ಕೆ ಹೋಗ್ತಾ ಇದೆ. ಇನ್ನೊಬ್ಬ ದೊಡ್ಡಣ್ಣ ಹುಟ್ಟೋದು ಅಮೆರಿಕಾಗೆ ಇಷ್ಟ ಆಗೋದಿಲ್ಲ. ಸೊ ಚೈನಾ ಹಾಗೂ ಅಮೆರಿಕಾದ ಸಂಘರ್ಷ ಮುಂದುವರಿತಾ ಹೋಗಿ ಅಮೆರಿಕ ಹಾಗೂ ರಷ್ಯಾ ನಡುವಿನ ದ್ವೇಷ ಕಡಿಮೆ ಆದರೆ ಅದರ ಸಂಪೂರ್ಣ ಲಾಭ ಭಾರತಕ್ಕೆ ಆಗತ್ತೆ. ಟ್ರಂಪ್ ಅನ್ನೋ ವ್ಯಾಪಾರಿ ಅಮೆರಿಕಾನ ಮತ್ತೆ ಸರ್ವಶ್ರೇಷ್ಠ ದೇಶವನ್ನಾಗಿ ಮಾಡುವ, ಅಮೆರಿಕಾಗೆ ಕಾಂಪಿಟೇಟರ್ಗಳೇ ಇಲ್ಲದ ಹಾಗೆ ನೋಡಿಕೊಳ್ಳುವ ನಿಟ್ಟಲ್ಲಿ ರಷ್ಯಾ ಜೊತೆಗಿನ ಸಂಬಂಧಗಳನ್ನು ಸುಧಾರಿಸಿಕೊಂಡ್ರೆ ಅದರಿಂದ ಜಗತ್ತಿಗೂ ಸಾಕಷ್ಟು ಒಳಿತಾಗತ್ತೆ. ಇದು ಗೆಳೆಯರೆ, ಚೈನಾ ರಷ್ಯಾನ ಬೈಪಾಸ್ ಮಾಡಿ ಯುರೋಪಿಯನ್ ಯೂನಿಯನ್ಗೆ ಸಂಪರ್ಕ ಕಲ್ಪಿಸಿಕೊಳ್ಳೋದಕ್ಕೆ ಟರ್ಕಿಯ ಮೂಲಕ ಮಾಡಿಕೊಳ್ತಾ ಇರೋ ವ್ಯವಸ್ಥೆಯೊಂದಕ್ಕೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.